ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜನಹಳ್ಳಿ. ಇವತ್ತು ಕೊರಟಗೆರೆ ತಾಲೂಕಿನ ವಡೇರಳ್ಳಿ ಗ್ರಾಮದ ರೈತರು ಆಕ್ರೋಶಗೊಂಡಿರುವಂಥದ್ದು ಎತ್ತಿನ ಹೊಳೆ ಯೋಜನೆ ಸಂಬಂಧಪಟ್ಟಂತೆ ವಡೇರಳ್ಳಿ ಗ್ರಾಮದಲ್ಲಿ ಬಫರ್ ಡ್ಯಾಮ್ ನಿರ್ಮಾಣ ಮಾಡಲಾಗ್ತಾ ಇದೆ. ಅದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇರುವಂಥದ್ದು. ಯಾವುದೇ ಕಾರಣಕ್ಕೂ ಫಲವತ್ತಾದ ಭೂಮಿಯಲ್ಲಿ ನಾವು ಬಫರ್ ಡ್ಯಾಮ್ ನಿರ್ಮಾಣ ಮಾಡೋದಕ್ಕೆ ಬಿಡೋದಿಲ್ಲ, ನಮಗೆ ಇಲ್ಲಿ ಈ ನೀರಿನ ಅವಶ್ಯಕತೆ ಇಲ್ಲ ಅಂತ ಆಕ್ರೋಶವನ್ನು ಹೊರಹಾಕಿ ತಾಲೂಕು ಕಚೇರಿ ಮುಂದೆ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡಿರುವಂಥದ್ದು. ಈ ಸಂಬಂಧಪಟ್ಟಂತೆ ರೈತರು ಏನ್ ಹೇಳ್ತಾರೆ, ಯಾಕೆ ಬಫರ್ ಡ್ಯಾಮ್ ನಿರ್ಮಾಣ ಮಾಡಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇರುವಂತದ್ದು, ರೈತರನ್ನೇ ಮಾತಾಡ್ತೀನಿ ಇವತ್ತು ನಾವು. ಸರ್ ನಮಸ್ತೆ, ನನ್ನ ಹೆಸರು ನಂಜೇಗೌಡ ಅಂತ ಹೇಳ್ಬಿಟ್ಟು ವಡೇರಳ್ಳಿಯಿಂದ ಮಾತಾಡ್ತಾ ಇರೋದು. ನಮ್ಮ ಹೆಸರು, ನಮ್ಮ ಊರಿನಲ್ಲಿ ಇದು ಇವಾಗ ರೈತರುಗಳಿಗೆ ಏನ್ ಆತಂಕ ಆಗ್ಬಿಟ್ಟೈತೆ ಅಂತ ಅಂದ್ರೆ, ಈಗ ಎತ್ತಿನ ಹೊಳೆಯಿಂದ ಊರ್ ಬಿಡಿಸ್ತಾರೆ ಅನ್ನೋದು ಮೇನ್ ಕಾರಣ. ಡ್ಯಾಮು ಎತ್ತಿನ ಹೊಳೆ ಯೋಜನೆಯಿಂದ ಡ್ಯಾಮ್ ಮಾಡ್ಬಿಟ್ಟು ಊರ್ ಬಿಡಿಸ್ತಾರೆ ಅಂತ. ಇದು ಡ್ಯಾಮ್ ಹೆಂಗ್ ಬಂತು ಅಂತ ಅಂದ್ರೆ 2004ರಲ್ಲಿ ಸುಮಾರು 12 ವರ್ಷದ ಹಿಂದೆ ಇದು ದುರ್ಗದಳ್ಳಿ ಹತ್ರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ವೀರಪ್ಪ ಮೊಯ್ಲಿ ಅವರು ತಂದಂತ ಯೋಜನೆ ಇದು. ಅವರು ತಗೊಂಬಂದ ಮೇಲೆ ಇದನ್ನ ಹಂಗೆ ಅಭಿವೃದ್ಧಿ ಪಡಿಸ್ಕೊಂಡು ಅಲ್ಲಿ ವಿರೋಧ ಮಾಡಿದ್ರು ಸ್ವಾಮೀಜಿಗಳು ಅಂತ ಹೇಳ್ಬಿಟ್ಟು ಅಲ್ಲಿಂದ ಬೈರಗುಂಡ್ಲಿ ಬಂತು. ಬೈರಗುಂಡ್ಲಗೆ ರಾಜಕಾರಣಿಗಳು ಮತ್ತೆ ರೈತರು ವಿರೋಧ ಮಾಡಿರು ಅಂತ ಹೇಳ್ಬಿಟ್ಟು ಅಲ್ಲಿಂದ ಲೆಕ್ಕೇನಹಳ್ಳಿ ಮತ್ತು ವಡೇರಳ್ಳಿ ಬಫರ್ ಡ್ಯಾಮ್ ಅಂತ ಹೇಳ್ಬಿಟ್ಟು 2 ಸಮತೋಲನ ಜಲಾಶಯ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸುಮಾರು 5,000 ಎಕರೆ ಜಮೀನಲ್ಲಿ ರೈತರ ಜಮೀನೆಲ್ಲ ಅಕ್ವೈರ್ ಮಾಡ್ಕೊಂಡ್ಬಿಟ್ಟು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಂದಿದ್ರು. ಈಗ ಎಲ್ಲಾ ಕೈ ಬಿಟ್ಟು ಮಾನ್ಯ ಸಿದ್ದರಾಮಯ್ಯನವರು ಮೊನ್ನೆ ಬಜೆಟ್ ನಲ್ಲಿ ಯಾವಾಗ ಬಜೆಟ್ ಮಂಡನೆ ಮಾಡಿದಾಗ ವಡೇರಳ್ಳಿ ಏಕಾಏಕಿ ವಡೇರಳ್ಳಿನಲ್ಲಿ ಇದು ಗಡಿ ಭಾಗ, ಗಡಿ ಪ್ರದೇಶದಲ್ಲಿ 2,300 ಎಕರೆನಲ್ಲಿ 1.4 TMC 1.2 TMC ನೀರ್ನ ನಿಲ್ಲಿಸ್ತೀವಿ ಅಂತ ಹೇಳ್ಬಿಟ್ಟು ಇವರು ಆಶ್ವಾಸನೆ ಕೊಡ್ತಾವ್ರೆ. ಇದು ಸ್ಟಾರ್ಟಿಂಗ್ ಬಂದಿದ್ದು 24 TMC ಇಂದ 1.2 TMC ಬಂದೈತೆ. ಎರಡನೇದು ಇದು ಆಲ್ರೆಡಿ ಚೇಂಜ್ ಆಗಿ ಇದು 4ನೇ ಪ್ಲೇಸ್ ಆಗೈತೆ. ಇದು ಬಂದ್ಬಿಟ್ಟು ಯಾರಿಗೆ ಅನುಕೂಲ ಅಂತ ಅಂದ್ರೆ ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರದವ್ರಿಗೆ ಅನುಕೂಲ ಆಗಂತದ್ದು. ಇವಾಗ ನಮ್ ಕೊರಟಗೆರೆ ತಾಲೂಕಿನಲ್ಲಿ ನಮ್ಮೂರಲ್ಲಿ ಇವಾಗ ಏನು ಬಫರ್ ಡ್ಯಾಮ್ ನಿರ್ಮಾಣ ಮಾಡ್ತಾವ್ರೆ, ಇಲ್ಲಿ ಬಂದು ನಮ್ಗೆ ಸಮೃದ್ಧವಾಗಿ ನೀರ್ ಐತೆ ಮತ್ತೆ ಜಲ ಸಂಪನ್ಮೂಲ ಅನ್ನೋದು ದೇವ್ರು ನಮ್ಗೆ ವರದಾನವಾಗಿ ಕೊಟ್ಬಿಟ್ಟವ್ರೆ. ಅಷ್ಟು ಕೊಟ್ಟಿರ್ಬೇಕಾದ್ರೆ ನಮ್ಗೇನು ಜಲ ನೀರಿನ ಬಗ್ಗೆ ನಮ್ಗೇನು ತೊಂದರೆ ಆಗ್ತಾ ಇಲ್ಲ. ಇದು ಆಗ್ತಾ ಇರೋದು ಎಲ್ಲಿ? ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರದಲ್ಲಿ. ಅವ್ರಿಗೆ ಕುಡಿಯೋ ನೀರು ಇಲ್ಲ, ವ್ಯವಸಾಯಕ್ಕೂ ನೀರು ಇಲ್ಲ, ಏನು ಇಲ್ಲದೆ ಇರೋದ್ರಿಂದ ಅಲ್ಲಿ ಬಫರ್ ಡ್ಯಾಮ್ ನಿರ್ಮಾಣ ಮಾಡ್ಕೊಂಡ್ರೆ ಅವ್ರಿಗೆ ಅಂತರ್ಜಲ ಮಟ್ಟ ನೀರ್ ಹೆಚ್ಚಾಗಿ ಅವ್ರಿಗೆ ನೀರು ಅನುಕೂಲನೂ ಆಗ್ತದೆ, ಕುಡಿಯಕ್ಕೂ ನೀರ್ ಆಗ್ತವೆ. ಹಂಗಿರ್ಬೇಕಾದ್ರೆ ಅವ್ರು ಮಾಡ್ಬೇಕು ಎಲ್ಲಿ? ಅವ್ರ ಹತ್ರ ಡ್ಯಾಮ್ ಇದನ್ ಮಾಡ್ಕೊಂಡ್ರೆ ಭಾರಿ ಒಳ್ಳೇದು. ಇದು ಮೇನ್ ಯೋಜನೆ ಏನಾಗೈತೆ ಅಂತ ಅಂದ್ರೆ ಸರ್, ಅವೈಜ್ಞಾನಿಕವಾಗಿ ಯೋಜನೆ ನಡೀತಾ ಇದೆ. ನಂಜೇಗೌಡ ವಿರೋಧವನ್ನ ಎಷ್ಟು ಜನ ವ್ಯಕ್ತಪಡಿಸ್ತಾ ಇದ್ದಾರೆ? ನಿಮ್ಮೂರ ಒಬ್ಬರೇನೋ ಈ ಯೋಜನೆ ವಿರೋಧ ಸುಮಾರು 5-6 ಹಳ್ಳಿಗಳಿಂದ ಹಿಡಿದು ಸುಮಾರು ಇಲ್ಲಿಗೆ 2,000 ಜನ ಇದರಿಂದ ಬಾಧಿತರಾಗ್ತಾವ್ರೆ ಸರ್. ಸುಮಾರು 2,000 ಮನೆಗಳು, 2,000 ಕುಟುಂಬಗಳು ಇದರಿಂದ ಅನ್ಯಾಯ ಆಗಿ ಬೀದಿ ಪಾಲ ಆಗ್ತಾವ್ರೆ ಸರ್. ಸುಮಾರು 2,000 ಕುಟುಂಬ. ಈ ಬಫರ್ ಡ್ಯಾಮ್ ನಿರ್ಮಾಣ ಮಾಡ್ತೀವಿ ಅಂತಂದ್ರೆ ನಿಮ್ಮ ಸರ್ ಬಫರ್ ಡ್ಯಾಮ್ ನಿರ್ಮಾಣ ಮಾಡ್ತೀವಲ್ಲ, ನಾವು ಯಾವುದೇ ಕಾರಣಕ್ಕೂ ನಾವಿಲ್ಲಿ ಜಮೀನು ಕೊಡಲ್ಲ, ಭೂಮಿ ಕೊಡಲ್ಲ. ನಾವ್ ಯಾವ್ದೇ ಕಾರಣಕ್ಕೂ ನಾವು ಬೇಕಾದ್ರೆ ನಮ್ ರೊಕ್ಕ ಕೊಟ್ಟು ಬಿಡ್ತೀವಿ ಹೊರತು ಯಾವುದೇ ಕಾರಣಕ್ಕೂ ಇವರಿಗೆ ಭೂಮಿ ಅಂತೂ ಕೊಡಲ್ಲ. ನಾವು ಬಫರ್ ಡ್ಯಾಮ್ ನಿರ್ಮಾಣ ಮಾಡಕ್ ಬಿಡೋದಿಲ್ಲ ಸರ್. ಇದು ನಮ್ಗೆ ಅವಶ್ಯಕತೆ ಇಲ್ಲ, ಇದು ಬೇಡವೇ ಬೇಡ. ಡ್ಯಾಮ್ ಮಾಡ್ತೀವಿ ಅಂತ ಬಂದಿದ್ದಾರೆ. ನಮಗ್ ಡ್ಯಾಮ್ ಇಷ್ಟ ಇಲ್ಲ. ಕೂಲಿ ನಾಲಿ ಮಾಡ್ಕೊಂಡ್ ತಿಂದು ಅವಾಗ್ಲಿಂದ ಬದುಕಿದೀವಿ. ಇವಾಗ ಬೋರು ಪಾರು ಹಾಕ್ಸ್ಕೊಂಡು ಚೆನ್ನಾಗಿದೀವಿ ಮನೆ ಕಡೆ. ಆದ್ರೆ ನಾವು ನಮ್ಮ ಮಕ್ಳು ಹಿಂದಿನ ಕಾಲದಿಂದಲೂ ನಾವ್ ಇಲ್ಲೇ ಬದುಕ್ತೋದು. ನಮ್ ತಂದೆ ತಾಯಿ ತಾತ ಮುತ್ತಾತಿಂದ ಇಲ್ಲೇ ಇರೋದು. ಈಗ್ಲೂ ಇಲ್ಲೇ ಬದುಕ್ಬೇಕು ಅನ್ನೋದು ನಮ್ಮ ಆಸೆ. ಆದ್ರೆ ನಮ್ಮನ್ನ ಈಗ ಡ್ಯಾಮ್ ಆತೈತೆ, ಇಲ್ಲಿ ನಾವು ಅಲ್ಲಿ ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಅನ್ಕೊಂಡ್ ಇದ್ದವ್ರು ಈಗ ಏಕ್ದಮ್ ಬಂದು ವಡೇರಳ್ಳಿಯಲ್ಲಿ ಮಾಡ್ತೀವಿ ಅಂತ ಹೇಳ್ತಾವ್ರಿ. ನಾವ್ ಯಾವ್ದೇ ಕಾರಣಕ್ಕೂ ಬಿಡಲ್ಲ. ಯಾಕೆ ನಮ್ಗೆ ನಮ್ಮೂರಾಗ ನಾವ್ ಬದುಕ್ಬೇಕನ್ನೋ ಅಧಿಕಾರ ನಮ್ಗಿಲ್ವಾ ಸರ್? ಅದಕ್ಕೆ ನಮ್ಮೂರಲ್ಲೇ ಬದುಕ್ಬೇಕು, ನೀವ್ ಇಲ್ಲೇ ಇರ್ಬೇಕು ಅನ್ನೋ ನಮ್ಮ ಆಸೆ. ನಾವು ಯಾವ್ದೇ ಕಾರಣಕ್ಕೂ ಬಿಟ್ಕೊಡಲ್ಲ. ನಮ್ ಪ್ರಾಣ ಬೇಕಾದ್ರೆ ಬಿಡ್ತೀವಿ, ನಮ್ ಜಮೀನ್ ಬಿಡಲ್ಲ. ಈಗ ನಿಮ್ಮ ಭಾಗದ ಗೃಹ ಸಚಿವರು ಇರುವಂತದ್ದು ಪರಮೇಶ್ವರ್ ಅವರು, ನಿಮ್ಮ ಭಾಗದ ಶಾಸಕರು ಗೃಹ ಸಚಿವರಾಗಿದ್ದಾರೆ ಸರ್. ಅದ್ ಅವ್ರು ಯಾರು ಬಂದು ನಮ್ಮ ಹತ್ರ ಏನು ಕೇಳಿಲ್ಲ, ಮಾತಾಡೂ ಇಲ್ಲ, ನಮ್ಗೇನು ನೋಡೇ ಇಲ್ಲ ಸರ್. ನಾವು ಅವ್ರ ಮನೆ ಹತ್ರ ಹೋದಾಗ ನನಗ್ ವಡೇರಳ್ಳಿ ಎಲ್ಲೈತೆ ಅಂತ ಗೊತ್ತೇ ಇಲ್ಲ ಅಂತ ಹೇಳಿದ್ರು ಸರ್. ಅವ್ರು ಯಾರು ಅಂತಲೂ ಗೊತ್ತಿಲ್ಲ. ಅವ್ರು ಏನಕ್ ಬಂದವ್ರೆ ಹೋಗಿವ್ರೆ, ಅವ್ರು ಯಾರು ಬಂದು ಇಲ್ಲ. ನಮ್ಮ ಹತ್ರ ಏನು ಮಾಹಿತಿ ಕೇಳು ಇಲ್ಲ, ನಾವ್ ನೋಡು ಇಲ್ಲ. ಇದ್ದಿದ್ದಂಗೆ ಯಾರು ನಮ್ದು ಅಧಿಕಾರಿಗಳು ಅಂತ ನಮ್ ವಡೇರಳ್ಳಿ ಚಿಕ್ಕಹಳ್ಳಿ ಅನ್ಬಿಟ್ಟು ಯಾರು ಇದುವರೆಗೂ ಬಂದೇ ಇಲ್ಲ ಸರ್ ನಮ್ಮ ಹಳ್ಳಿಗೆ. ಅವತ್ತಿಂದ ಅವತ್ಲಿಂದ ಇವತ್ತಿನ ಕಾರಣಕ್ಕೂ ನಮ್ಗೆ ಎತ್ತಾಳೆ ಬೇಡ ಅಂದ್ರೆ
ಬೇಡ ಬೇಡ ಬೇಡ. ಅವತ್ತಿಂದ ಇವತ್ತಿನ ತನಕ ಒಡೆರಳ್ಳಿ ಇವ್ರಿಗೆ ಗೊತ್ತಿರ್ಲಿಲ್ಲ. ಇವತ್ತು ಏಕ ಒಡೆರಳ್ಳಿ ಗೊತ್ತಾಗೈತೆ. ಒಂದ್ ನಿಮಿಷ. ಒಡೆರಳ್ಳಿ ಅವತ್ತಿಂದ ಇವತ್ತಿನ ತನಕ ಯಾರಿಗೂ ಗೊತ್ತಿರ್ಲಿಲ್ಲ. ಇವತ್ತು ಒಡೆರಳ್ಳಿ ಅಂತ ಕಣ್ಣಿಗೆ ಕಾಣಿಸ್ಕೊಂಡೈತೆ. ಇವತ್ತು ಬಂದು ಡ್ಯಾಮ್ ಮಾಡ್ತೀವಿ ಅಂತ ಬರ್ತಾವ್ರೆ. ಅವತ್ತಿಂದ ಇವ್ರಿಗೆ ಗೊತ್ತಿರ್ಲಿಲ್ವಾ? ಇವ್ರಂಗೆ ಬದುಕ್ಬೇಕು ಅಂತ ಆಸೆ ನಮ್ಗಿಲ್ವಾ? ಅಥವಾ ಇವ್ರು ಅವ್ರ ಮಕ್ಕಳು ಹಂಗ್ ಸಾಕ್ಬೇಕು, ಇವ್ರ ಮಕ್ಕಳು ಹಿಂಗ್ ಸಾಕ್ಬೇಕು, ನಮ್ಮ ಮಕ್ಳಿಗೆ ಬದುಕ್ಬೇಕು ಸಮಾಜದಾಗೆ ಅಂತ ಇವ್ರ ಅನ್ಕೊಂಡಾಗೆ ನಮ್ಗ್ ಆಸೆಗಳು ಇರಲ್ವಾ? ನಮ್ಮ ಆಸೆಗೆ ಯಾಕೆ ನೀರ್ ಹಾಕ್ತಾರ ಇವ್ರು? ಇವ್ರ ಪಾಡಿ ಇವ್ರು ಎಲ್ಲ ಬದುಕೇನ್ಲಿ, ಎಲ್ಲ ತಗೊಂಡ್ಲಿ, ಎಲ್ಗೋ ನೀರ್ ತಗೊಂಡೋಗ್ಲಿ. ನಾವ್ ಅದನ್ನ ಕೇಳ್ತಿಲ್ಲ. ನಮ್ ಜಮೀನ್ ನಮಗ್ ಬಿಡ್ಲಿ, ಅದನ್ನ ನಾವ್ ಕೇಳ್ತಿರೋದು. ಇಲ್ಲ ಅವ್ರ ಜಮೀನ್ ಕೊಡು ಅಂತ ಕೇಳಿಲ್ಲ, ಅವ್ರ ದುಡ್ಡು ಕೊಡು ಅಂತ ಕೇಳಿಲ್ಲ. ನಾವು ನಮ್ಗೆ ಅವ್ರ ದುಡ್ಡು ಬೇಡ, ಅವ್ರ ಜಮೀನು ಬೇಡ, ಅವರು ಶ್ರೀಮಂತಿನೂ ನಮಗ್ ಬೇಡ. ನಾವ್ ಬಡವ್ರ ಬದುಕ್ಬೇಕು, ನಮ್ ಜಮೀನ್ ನಮಗ್ ಕೊಡ್ಲಿ. ನಾವ್ ಅವ್ರನ್ನೇನು ಕೇಳ್ತಿಲ್ಲ. ನಮ್ಮ ಮಕ್ಕಳು ನಮ್ ತರ ನಾವ್ ಬದುಕ್ಬೇಕು. ಕೂಲಿ ಮಾಲಿ ಸಾಕಿ ನಮ್ ಮಕ್ಕಳು ಸಾಕಿದೀವಿ. ನಮ್ ಮಕ್ಳು ನಾಳೆ ದಿವಸ ಒಂದ್ ಊರ್ ಕುಸ್ಕೇಬೇಕು. ಅದಕ್ಕೆ ನಮ್ಗೆ ಇದೇ ಊರ್ ಬೇಕು. ನಮ್ ಜಾಗ ಬಿಡಲ್ಲ. ನಾವು ಏನೇ ಮಾಡಿ ನಮ್ ಪ್ರಾಣ ಜಮೀನ್ ಬಿಡಲ್ಲ. ಅಮ್ಮ, ಈಗ ನಿಮ್ಮ ಭಾಗದ ಗೃಹ ಸಚಿವರಿದ್ದಾರೆ, ನಿಮ್ಮ ಭಾಗದ ಗೃಹ ಸಚಿವರಿದ್ದಾರೆ, ನೀವು ಅವ್ರ ಜೊತೆ ಮಾತಾಡಿದ್ರಾ ಅಥವಾ ನೀವು ಜಮೀನ ಸರ್ ಹೋಗಿದ್ವಿ ನಾವು, ಬಸ್ ಮಾಡ್ಕೊಂಡು ಅವ್ರ ಮನೆ ಹತ್ರ ಹೋಗಿದ್ವಿ ಸರ್ ನಾವು. ಅವರು ಮನೆ ಹತ್ರ ಹೋದಾಗ ನಮ್ಗೇನು ಗೊತ್ತಿಲ್ಲ, ಒಡೆರಳ್ಳಿ ಎಲ್ಲೈತೆ ಅಂತಾನು ಗೊತ್ತಿಲ್ಲ, ಒಡೆರಳ್ಳಿಗ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ನಮ್ಗೆ ಅಂತ ಹೇಳಿದ್ರು ಸರ್ ಅವರು. ಮಾಹಿತಿ ಬಂದೇ ಇಲ್ಲ ಅಂತ ಹೇಳಿದ್ರು. ಮಾಹಿತಿ ಬಂದಾಗ ಹೇಳ್ತೀವಿ, ಮಾಹಿತಿ ಇನ್ನ ಬಂದಿಲ್ಲ ಅಂತ ಹೇಳಿದ್ರು ಅವರು. ಈಗ ನಿರ್ಮಾಣ ಮಾಡಿದ್ರೆ ಡ್ಯಾಮ್ ನ ಸರ್ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಸರ್. ಅವ್ರು ನಿರ್ಮಾಣ ಮಾಡಕ್ ಬಿಡೋದೇ ಇಲ್ಲ. ನಾವು ಕೂಲಿ ನಾಲಿ ಮಾಡಿ ಅವತ್ತಿಂದ ಬದುಕಿದೀವಿ ಸರ್ ನಾವು. ಈಗ ಊರ್ ಬಿಟ್ಟು ಹೋಗಂದ್ರೆ ಹೋಗಕ್ ಆಗುತ್ತಾ? ನಾವು ಒಂದ್ ಹಂತಕ್ ಬಂದ್ ನಿಂತಿದೀವಿ. ಈಗ ಹೋಗ್ರಿ ಅಂದ್ರೆ ಎಲ್ಗೋಗಕ್ ಆಗತ್ ಸರ್ ನಾವು? ಯಾವ್ದೇ ಕಾರಣಕ್ಕೂ ನಮ್ ಸಮಾಧಿಗಳನ್ನ ಅವರು ಡ್ಯಾಮ್ ಮಾಡ್ಕೊಂಡ್ಲಿ ಬಿಡಲ್ಲ ಸರ್ ನಾವು. ನಾವ್ ಹೋಗಲ್ಲ ಊರ್ ಬಿಟ್ಟು. ಸರ್ಕಾರ ಜಮೀನ್ ದುಡ್ಡು ಕೊಡುತ್ತೆ ಅಂತ ಹೇಳ್ತಾರೆ, ಮನವೊಲಿಸ್ತಾರೆ. ಸರ್ ಅವ್ರಿಗೆ ದುಡ್ಡು ಬೇಡ, ಏನು ಬೇಡ ಸರ್. ಅವ್ರು ಅಲ್ಲಿ ಸರ್ಕಾರದಿಂದ ಏನೇ ಸೌಲಭ್ಯ ಬಂದ್ರು ನಮಗ್ ಬೇಡ ಸರ್. ಸಾಕು, ನಾವು ಜೀವನ ಮಾಡಕ್ ನಾವೇನು ಕೆಲಸ ರೂಪಿಸ್ಕೋಬೇಕು ಅದ್ ಮಾಡ್ಕೊಂಡಿದೀವಿ. ನಮ್ ಜೀವನ ಸಾಗಿಸ್ತೀವಿ ಸರ್ ನಾವು. ನಮ್ಗೆ ಅವ್ದು ಯಾವ್ದೇ ಸೌಲಭ್ಯ ಬೇಡ ಸರ್ ನಮ್ಗದು. ಇನ್ನ ಕಿಟ್ಟಿದಾಗೆಲ್ಲ ಬಂದ್ ನೋಡಿಲ್ಲ, ಇವಾಗ ನೋಡ್ತೀವಿ ಅಂತ ಯಾಕೆ ಬಂದವ್ರೆ? ಅಮ್ಮ, ಪ್ರತಿಭಟನೆ ಮಾಡ್ತೀವಿ ತಾಲೂಕ್ ಆಫೀಸ್ ಮುಂದೆ, ತಾಲೂಕು ಕಚೇರಿ ಮುಂದೆ. ಏನ್ ಹೇಳಿದ್ರು? ನಿಮ್ಮ ಒಂದು ಮನವಿ ಏನು, ನಿಮ್ಮ ಆಕ್ರೋಶ ಏನು? ನಮ್ಮ ಆಕ್ರೋಶ ಏನಿಲ್ಲ ಸರ್. ನಮ್ಮ ಗ್ರಾಮ ಎಲ್ಲ 1 ಎಕರೆ 2 ಎಕರೆ ಜಮೀನು ಮಾತ್ರ ಇರೋ ಇದು ರೈತರುಗಳು ಎಲ್ಲ ತೋಟಗಳು ಮಾಡ್ಕೊಂಡವ್ರೆ. ಯಾವ್ದೇ ಕಾರಣಕ್ಕೂ ಡ್ಯಾಮ್ ನಮ್ಮ ಊರಿಗೆ ಅವಶ್ಯಕತೆ ಇಲ್ಲ. ಡ್ಯಾಮ್ ಬೇಡ. ನಮಗ್ ನೀರೆಲ್ಲ ಚೆನ್ನಾಗ ನೀರಿಂದ ಏನ್ ತೊಂದ್ರೆ ಇಲ್ಲ. ಡ್ಯಾಮ್ ಮಾಡೋದು ಏನ್ ನಮ್ಮ ಊರಿಗೆ ಬೇಕಿಲ್ಲ ಸರ್. ಇದು ಡ್ಯಾಮ್ ಮಾಡೋದೇ 4-5 ಹಳ್ಳಿ ಮುಳುಗಡೆ ಆಗ್ತವೆ. ಅದರಲ್ಲಿ ನರಸಾಪುರ, ಒಡೆರಳ್ಳಿ, ಬೈಪ್ನಹಳ್ಳಿ, ಅಂಕನಹಳ್ಳಿ 6 ಊರು ಮುಳುಗಡೆ ಆಗ್ತವೆ. ನಾಯಕರಪಾಳ್ಯ 6 ಊರ್ನವರು ನಾವ್ ಹೇಳ್ತಾ ಇದ್ದೀವಿ, ನಮ್ಮಲ್ಲಿ ಡ್ಯಾಮ್ ಮಾಡೋದ್ ಬೇಡ. ಎಲ್ಲಾ ರೈತರುಗಳು 1 ಎಕರೆ 2 ಎಕರೆ ಜಮೀನು ಮಾತ್ರ ಇದಾವೆ. ಎಲ್ಲಾ ತೋಟಗಳು ಮಾಡ್ಕೊಂಡವ್ರೆ. ಒಳ್ಳೆ ಫಲವತ್ತಾದ ಭೂಮಿ. ಈ ಭೂಮಿ ಬಿಟ್ಟು ನಾವು ಎಲ್ಲೂ ಹೋಗಲ್ಲ. ನಾವು ಹೋಗಕ್ ಅವಕಾಶ ಮಾಡ್ಕೊಡ್ಬೇಡ್ರಿ. ಏನೇನ್ ಬೆಳೆ ಬೆಳಿತಾ ಇದೀರಾ ಯಜಮಾನ್ರೆ? ಏನೇನ್ ಬೆಳೆ ಬೆಳಿತಾ ಇದೀರ ಅಲ್ಲಿ? ಇದು ರೇಷ್ಮೆ, ಅಡಿಕೆ, ತೆಂಗು, ಬಾಳೆ ಎಲ್ಲಾ ತೋಟ. ನೀರುನು ಎಲ್ಲಾ 300-400 ಅಡಿಗೆ ನೀರ್ ಐತೆ. ನಮಗ್ ಡ್ಯಾಮ್ ಅವಶ್ಯಕತೆ ಇಲ್ಲ. ನಮ್ಮೂರಿಗೆ ಡ್ಯಾಮ್ ಬೇಡವೇ ಬೇಡ. ಅದಕ್ಕೆ ಮೀರಿ ಡ್ಯಾಮ್ ನಿರ್ಮಾಣ ಮಾಡಕ್ ಬಂದ್ರೆ ಸರ್ಕಾರ ನಾವು ಮಾಡಕ್ ಬಿಡಲ್ಲ ಸರ್. ನಾವು ಜೀವ ಕಳ್ಕಂತೀವಿ, ಭೂಮಿ ಮಾತ್ರ 1 ಅಡಿನೂ ಬಿಡಲ್ಲ. ಬೇಕಾದ ಇರ್ಲಿ, ಏನೇ ಇರ್ಲಿ. ನಾನ್ ಗ್ರಾಮ ಪಂಚಾಯತಿ ಸದಸ್ಯ. ನಾನು ಹೇಳ್ತಾ ಇದ್ದೀನಿ, ನಮ್ಮೂರಾಗ ನಾವು ಡ್ಯಾಮ್ ಆಗಕ್ ಬಿಡಲ್ಲ. ಮನೆವರೆಗೂ ಓಡಾಡ್ತೀವಿ. ಜೀವ ಬೇಕಾದ್ರೆ ಕೊಡ್ತೀವಿ, ಜಮೀನ್ ಬಿಡಲ್ಲ. ನಿಮ್ಮ ಭಾಗದ ಗೃಹ ಸಚಿವ, ನಿಮ್ಮ ಭಾಗದ ಶಾಸಕರ ಗೃಹ ಸಚಿವರಾಗಿದ್ದಾರೆ, ಅವ್ರಿಗೇನ್ ಮನವಿ ಮಾಡಿಲ್ವಾ ನೀವು? ಸರ್ ಬಸ್ ಮಾಡ್ಕೊಂಡು ಹೋಗಿದ್ವಿ. ತುಮಕೂರಿಗೆ ಬಸ್ ಮಾಡ್ಕೊಂಡು ಅವ್ರ ಮನೆ ಹತ್ರ ಹಿಂಗೆ 100 ಜನ ಹೋಗಿದ್ವಿ. ಅವಾಗ ಒಡೆರಳ್ಳಿ ಡ್ಯಾಮೇ ಆಗಲ್ಲ ನಿಮ್ಗೆ, ಇದು ಆ ವಿಚಾರನೇ ನಮಗ್ ಗೊತ್ತಿಲ್ಲ. ಒಡೆರಳ್ಳಿ ಡ್ಯಾಮ್ ಆಗೋ ವಿಚಾರ ನಮಗ್ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಕಳ್ಸಿರ್ ಸರ್. ಈಗೇನ್ ಹೇಳ್ತೀರಾ? ಈಗ ಗೃಹ ಸಚಿವರಿಗೆ ನಿಮ್ ಭಾಗದ ಶಾಸಕರಿಗೆ ಏನಂತ ಹೇಳ್ತೀರಾ? ಏನು ಇಲ್ಲ ಸರ್, ನಾವು ಡ್ಯಾಮ್ ಆಗಕ್ ಬಿಡಲ್ಲ. ನಮ್ ಊರಲ್ಲಿ ಡ್ಯಾಮ್ ಬೇಡ, ಬೇರೆ ಕಡೆ ಮಾಡ್ಕೊಳ್ರಿ. ಎಲ್ಲಾನ ಇದು ಬೇಜಾನ್ ಇವಾವೆ ಅಲ್ಲೆಲ್ಲ ಮಾಡ್ಕೊಳ್ಳಿ. ನಾವು ಫಲವತ್ತಾದ ಭೂಮಿ ನಾವ್ ಬಿಡಲ್ಲ ಸರ್. ಜಬರಾಜ್ ಅವರೇ, ತಾವು ಯಾವ ಹಳ್ಳಿ? ಒಡೆನಹಳ್ಳಿ ಅವರ? ಹಾ ಸರ್, ಒಡೆರಳ್ಳಿ ರೈತ ಸರ್. ಏನೇನ್ ಬೆಳೆ ಬೆಳಿತೀರಾ ಸರ್? ಎಲ್ಲಾ ವಾಣಿಜ್ಯ ಬೆಳೆನೂ ಬೆಳಿತೀವಿ. ತೆಂಗು, ಅಡಿಕೆ, ಬಾಳೆ, ರೇಷ್ಮೆ ಎಲ್ಲಾ ತರದ್ದು ಬೆಳಿತೀವಿ. ರಾಗಿ, ಜೋಳ. ಇವತ್ತು ಎಷ್ಟು ಜನ ಪ್ರತಿಭಟನೆ ಮಾಡಿದ್ರೆ? ಎಷ್ಟು ಜನ ಹೋಗಿದ್ರು ನೀವು? ಸರ್ ಇವತ್ತು ತಾಲೂಕ್ ಆಫೀಸ್ಗೆ 200 ಜನ ಹೋಗಿದೀವಿ ಸರ್. ಓಕೆ. ಒಟ್ಟು ಎಲ್ಲ ನಿಮ್ಮ ಹಳ್ಳಿ ಸುತ್ತಮುತ್ತ ಹಳ್ಳಿರೆಲ್ಲ ಇದೇ ರೀತಿ ಒಗ್ಗಟ್ಟಾಗಿದ್ದೀರಾ?
ಹೌದು ಸರ್ ಇದೀವಿ. ಈಗ 4 ಹಳ್ಳಿ 5 ಹಳ್ಳಿ ಒಗ್ಗಟ್ಟಲ್ಲಿ ಇದೀವಿ. ಹಾ. ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಒಡೆರಹಳ್ಳಿ ಹೆಸರೊಂದು ನಾಮ ಮಾತ್ರ ತೆಗ್ದವ್ರೆ. ಹ್ಮ್. ಅಕ್ಕಪಕ್ಕದ ಹಳ್ಳಿ ಹೆಸರು ಹೇಳ್ತಾ ಇಲ್ಲ. ಯಾಕಂದ್ರೆ ಎಲ್ಲಾರ್ನು ಒಕ್ಲೆಬ್ಸಿದ್ರೆ ಎಲ್ಲಾರು ಒಂದೇ ಸರಿ ಬಂದ್ಬಿಡ್ತಾರೆ ಅಂತ ಹೇಳಿ ಒಕ್ಲೆಬ್ಬಿಸ್ತಾ ಇಲ್ಲ. ಒಡೆರಹಳ್ಳಿ ಒಂದು ಬಜೆಟ್ ಅಲ್ಲೇ ಮನ್ನಾ ಮಾಡವ್ರೆ. ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ರು ಬಜೆಟ್ ಅಲ್ಲಿ ಈ ವರ್ಷ ಒಡೆರಹಳ್ಳಿ ಹೆಸರು ತೆಗ್ದವ್ರೆ. ಈಗ ಹಂಗಾಗಿ ಈಗ ಒಡೆರಹಳ್ಳಿ ಅಕ್ಕಪಕ್ಕದ ರೈತರಿಗೆ ನೀರ್ ಬೇಕಂದ್ರೆ ಆತಂಕ. ಡ್ಯಾಮ್ ಇಲ್ಲಿ ನಿರ್ಮಾಣ ಮಾಡಕ್ಕಾಗುತ್ತೆ ಕೆಂಪರಾಜ್ ಅವರೇ? ಸರ್ ಸರ್ ಈಗ ಪಕ್ಕದ ಜಿಲ್ಲೆಗೂ ನೀರ್ ಬೇಕಂದ್ರೆ ಡ್ಯಾಮ್ ಎಲ್ಲಿ ನಿರ್ಮಾಣ ಮಾಡಕ್ಕಾಗುತ್ತೆ? ಅಂದ್ರೆ ಯಾರೋ ಸರ್ ಈಗ ನಮ್ದು ಸರ್ ಈಗ ನಾವು ಅದಕ್ಕೆ ಅಡ್ಡಿಪಡಿಸ್ತಾ ಇಲ್ಲ. ಡ್ಯಾಮ್ ಆಗ್ಲಿ ಎತ್ತಿನೊಳೆ ಕಾಮಗಾರಿಗಾಗಲಿ ನಾವು ಅಡ್ಡಿಪಡಿಸ್ತಾ ಇಲ್ಲ. ನಾವ್ ಹೇಳ್ತಾ ಇದೀವಿ ಓಪನ್ ಚಾನಲ್. ಈಗ ಎಷ್ಟೋ ಕಿಲೋಮೀಟರ್ ಇಂದ ಓಪನ್ ಚಾನಲ್ ಅಲ್ಲಿ ಇಲ್ಲಿಂದ ತಕ ನೀರ್ ತಂದವ್ರೆ. ಮುಂದೆನೋ ನಮ್ಮೂರ್ ಬಿಟ್ಟು ಆಚೆವರೆಗೂ ಓಪನ್ ಚಾನಲ್ ಅಲ್ಲಿ ನೀರ್ ತಗೊಂಡು ಹೋಗ್ಲಿ. ಮುಂದೆಗಡೆ ಇನ್ನೊಂದು 5-6 ಕಿಲೋಮೀಟರ್ ಮುಂದಕ್ಕೆ ಹೋದ್ರೆ ಪೂರ್ತಿ ಬಂಜರು ಭೂಮಿ ಸರ್. ಬಂದು 3ನೇ ವ್ಯಕ್ತಿ ನೋಡಿರು ಸರಿ, ಸರ್ಕಾರನೇ 3ನೇ ವ್ಯಕ್ತಿ ಕಳಿಸ್ಲಿ. ಇವ್ರು ಯಾರು ಬೇಡ, ರಾಜಕೀಯನೂ ಬೇಡ, ನಮ್ಮ ಅಧಿಕಾರಿಗಳು ಬೇಡ, 3ನೇ ವ್ಯಕ್ತಿ ಕಳಿಸ್ಲಿ, ಕೇಂದ್ರದಿಂದನೇ ಬರ್ಲಿ. ನಮ್ಮ 5 ಕಿಲೋಮೀಟರ್ ಬಿಟ್ಟು ನಮ್ಮ ಊರಿಂದ ಆಚೆಗೆ ಹೋಗ್ಲಿ. ಒಂದು ತೋಟ ಇಲ್ಲ, ಒಂದ್ ತುಡಿಕೆ ಇಲ್ಲ, ಅಲ್ಲಿ ಮಾಡ್ಕೊಳ್ಳಿ ಸರ್. ಅಲ್ಲಿ ಮಾಡ್ಕೊಂಡ್ ಮುಂದಕ್ಕೆ ಹೋಗ್ಲಿ. ಅದ್ಯಾಕ್ ಮಾಡ್ತಾ ಇಲ್ಲ ಅವರು? ಸರ್ ಅವ್ರಿಗೆ ಏನಾಗೈತೆ ಅಂತಂದ್ರೆ ನಮ್ಮೂರಲ್ಲಿ ರಾಜಕೀಯ ವ್ಯಕ್ತಿಗಳಿಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ನಮ್ಮೂರಲ್ಲಿ ಇರೋರೆಲ್ಲ ಬಡ ರೈತರು. ಯಾರು ಯಾವುದೇ ಒಂದು ಪೊಲೀಸ್ ಸ್ಟೇಷನ್ ಮೆಟ್ಲಾಗ್ಲಿ, ಒಂದು ಕೋರ್ಟ್ ಮೆಟ್ಲಾಗ್ಲಿ ಹತ್ತಿದ ಪಾಪಿಗಳೆಲ್ಲ ನಮ್ಮೂರ್ ಜನ. ಈಗ ನಮ್ಮನ್ನ ತಗೊಂಬಂದು ಈ ಬಿಸಿಲಲ್ಲಿ ತಾಲೂಕ್ ಆಫೀಸ್ ಹಚ್ಚವ್ರೆ. ಈಗ ಇವತ್ತಿನವರೆಗೂ ನಾವ್ ಯಾವ್ದೇ ಒಂದು ಹೋರಾಟಕ್ಕೂ ಹೋದವರಲ್ಲ. ಇಷ್ಟಿ ತೆಗೆದು ನೋಡ್ಲಿ. ನಮ್ಮಂತ ಅಮಾಯಕ ರೈತನ ಕರ್ಕೊಂಬಂದು ಈಗ ತಾಲೂಕ್ ಆಫೀಸ್ ಮೆಟ್ಲು ಹಚ್ಚವ್ರೆ. ಈಗ ಸೋಮವಾರ DC ಆಫೀಸ್ ಮೆಟ್ಲು ಹತ್ತಿಸ್ತಾವ್ರೆ. ಹತ್ತಿಸ್ಲಿ, ನಾವ್ ಅಲ್ಲಿನವರೆಗೂ ಹೋಗ್ತೀವಿ. ಕೊನೆಗೆ ವಿಧಾನಸೌಧಕ್ಕೂ ಹೋಗಕ್ಕೂ ರೆಡಿ. ನಾವ್ ಮಾತ್ರ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಮುಂದೆ ಇದು ಪರಿಣಾಮ ರಾಜಕೀಯ ವ್ಯಕ್ತಿಗಳು ಎದುರಿಸ್ತಾರೆ ಅಂತ ಹೇಳ್ತೀರಾ? ಹೌದು ಸರ್, ರಾಜಕೀಯ ವ್ಯಕ್ತಿಗಳು ಎದುರಿಸ್ತಾರೆ. ಈ ಎತ್ತಿನೊಳ್ಳೆಯಲ್ಲಿ ಯಾರ್ಯಾರು ಏನೇನ್ ನುಂಗಕ್ ಬಂದವ್ರು ಅವರು ಎದುರಿಸ್ತಾರೆ. ನಮ್ಮ ಹಳ್ಳಿ ಮಾತ್ರ ನಾವ್ ಹೋಗಕ್ ಬಿಡಲ್ಲ. ಶತಸಿದ್ಧ ಮಾಡ್ಲಿ ಸರ್. ಬೈರ್ಗುಂಡ್ಲು ಹೆಸರು ತೆಗೆದಿರ್ತಾನೆ, ಬೈರ್ಗುಂಡ್ಲಲ್ಲಿ ಮಾಡ್ಕೊಂಡ್ಲಿ, ಎಲ್ಲಾದ್ರೂ ಮಾಡ್ಕೊಂಡ್ಲಿ. ನಮ್ ಪಡೆಯಲ್ಲಿ ಮಾಡಕಂತೂ ನಾವ್ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಎತ್ತಿನೊಳಗೆ ವಿರೋಧ ಅಲ್ಲ. ಎತ್ತಿನೊಳೆ ಕುಡಿಯ ನೀರಿನ ವ್ಯವಸ್ಥೆ ನಮಗೂ ಗೊತ್ತು. ನಾವು ಓಪನ್ ಚಾನಲ್ ಅಲ್ಲಿ ನಮ್ಮೂರಲ್ಲಿ ಎಷ್ಟಾಗಲ್ಲ ತಗೊಂಡೋಗ್ಲಿ ಓಪನ್ ಚಾನಲ್ ನಾವು ಬಿಟ್ಕೊಡ್ತೀವಿ. ಲಕ್ಷ್ಮಮ್ಮ, ಏನ್ ಸಮಸ್ಯೆ ಏನಿದೆ? ಮತ್ತೆ ನೀವ್ ಯಾಕೆ ಡ್ಯಾಮ್ ಮಾಡಕ್ ಬಿಡ್ತಾ ಇಲ್ಲ? ಡ್ಯಾಮ್ ಮಾಡಿದ್ರೆ ಏನ್ ಸಮಸ್ಯೆ ಆಗುತ್ತೆ? ಏನ್ ನಿಮ್ಮ ಮನವಿ ಏನಮ್ಮ? ಸರ್ ಡ್ಯಾಮ್ ಮಾಡಿದ್ರೆ ನಾವು ಚಿಕ್ಕ ಹಳ್ಳಿಯಾಗಿದ್ದೀವಿ. ಯಾವ ರಾಜಕೀಯ ಕಾರಣಿಗಳು ನಮ್ಮೂರಾಗಿ ಹಿಂಗೇನು ಅಂತಾನು ಬಂದ್ ನೋಡಿಲ್ಲ, ಏನು ಮಾಡಿಲ್ಲ. ಎಲ್ಲಾ ಕೂಕೊಂಡು ನಾವು ಒಡೆರಹಳ್ಳಿ ಅಂತ ಹೆಸರು ಕೊಟ್ಟವ್ರಲ್ಲಿ ಸರ್. ಅದಕ್ಕೆ ಇದಕ್ಕಾದ್ರೆ ಗುರ್ತಿಸ್ತಾರೆ, ಇಂಡಿಯಾನಕ್ಕಾದ್ರೂ ಗುರ್ತಿಸಿಲ್ಲ. ಒಂದ್ ರೋಡ್ ಇಲ್ಲ, ಒಂದ್ ಬಸ್ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ. ಡ್ಯಾಮಿಗೆ ಮಾತ್ರ ಗುರ್ತಿಸಿದ್ರೆ ಅವ್ರ ಅಲ್ಲಿ ಕೂಕೊಂಡು ಇದು ಗುರ್ತಿಸೋದು, ಇದನ್ನ ಅವ್ರ ಯೋಗಕ್ಷೇಮ ಗುರ್ತಿಸಕ್ ಆಗಲ್ವಾ ಸರ್? ನಿಜ. ಇದುವರೆಗೆ ಯಾವ್ದೇ ಸಮಸ್ಯೆ ಇಲ್ಲ. ನೀರಿಂದಿಲ್ಲ, ಒಂದ್ ಇನ್ನೊಂದಿಲ್ಲ, ಮತ್ತೊಂದಿಲ್ಲ. ನಾವೆಲ್ಲ ಚೆನ್ನಾಗಿದ್ದೀವಿ ಸರ್. ನಾವ್ ಯಾವ್ದೇ ಕಾರಣಕ್ಕೂ ಜಮೀನ್ ಬಿಟ್ಕೊಡಲ್ಲ. ಒಂದ್ ಅಡಿನೂ ಸಹ ಬಿಟ್ಕೊಡಲ್ಲ ಸರ್. ಹೋರಾಟ ನೀವು ಹೋರಾಟ ಮಾಡೇ ಕೊನೆವರೆಗೂ ಇರುತ್ತೆ. ಮಾಡ್ತೀವಿ ಸರ್. ಯಾವ್ದೇ ಕಾರಣಕ್ಕೂ ನಾವ್ ಒಂದ್ ಅಡಿ ಜಮೀನು ಬಿಟ್ಕೊಡಲ್ಲ ಸರ್. ತುಂಬಾ ಧನ್ಯವಾದಮ್ಮ. ವೀಕ್ಷಕರೇ, ಇದು ಒಡೆರಹಳ್ಳಿ ಗ್ರಾಮದ ರೈತರ ಆಗ್ರಹ ಮತ್ತು ಆಕ್ರೋಶ. ಅವ್ರು ಹೇಳ್ತಾ ಇರುವಂತದ್ದು ಎತ್ತಿನ ಹೊಳೆ ಯೋಜನೆ ಸಂಬಂಧಪಟ್ಟಂತೆಲ್ಲ ಅದಕ್ಕೆ ನಮ್ಗೆ ವಿರೋಧ ಇಲ್ಲ. ಆದ್ರೆ ಅಲ್ಲಿ ಡ್ಯಾಮ್ ನಿರ್ಮಾಣ ಮಾಡುವಂತದ್ದು ಏನಿದೆಯಲ್ಲ, ಬಫರ್ ಡ್ಯಾಮ್ ನಿರ್ಮಾಣ ಮಾಡುವಂತದ್ದು ಒಡೆರಹಳ್ಳಿ ಗ್ರಾಮದಲ್ಲಿ ಅದು ಬೇಡ. ಮುಂದೆ ಸ್ವಲ್ಪ 5-6 ಕಿಲೋಮೀಟರ್ ದೂರ ಹೋದ್ರೆ ಅಲ್ಲಿ ಬಂಜರ್ ಭೂಮಿ ಇದೆ, ಅಲ್ಲಿ ನಿರ್ಮಾಣ ಮಾಡಿ. ಫಲವತ್ತಾದ ಭೂಮಿಯಲ್ಲಿ ಯಾಕೆ ನೀವು ಬಫರ್ ಡ್ಯಾಮ್ ನಿರ್ಮಾಣ ಮಾಡಿ ಜಮೀನುಗಳನ್ನ ನೀವು ಹಾಳು ಮಾಡ್ತೀರಾ? ಊರು ಹಾಳಾಗುತ್ತೆ, ಇಡೀ ಊರು ಏನು ಜಮೀನು ಫಲವತ್ತಾದ ಜಮೀನು ಹೋಗುತ್ತೆ. ಅದಕ್ಕೆ ನಮ್ಮ ವಿರೋಧ. ಯಾವುದೇ ಕಾರಣಕ್ಕೂ ಈ ಜಾಗದಲ್ಲಿ ನಾವು ಬಫರ್ ಡ್ಯಾಮ್ ನಿರ್ಮಾಣ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ತಮ್ಮ ಆಕ್ರೋಶವನ್ನ ಹೊರ ಹಾಕಿರುವಂತದ್ದು. ಅದೇ ರೀತಿ ಗೃಹ ಸಚಿವರಿಗೂ ಕೂಡ, ಯಾಕಂದ್ರೆ ಆ ಭಾಗದ ಶಾಸಕರು ಗೃಹ ಸಚಿವರು ಕೂಡ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.